ಇಂಗ್ಲಿಷ್ ವಾಕ್ಯಗಳಲ್ಲಿ ಗೋ ಆನ್ ಹೇಗೆ ಬಳಸಬೇಕು? ಇಂಗ್ಲಿಷ್ ವಾಕ್ಯಗಳಲ್ಲಿ ಗೋ ಆನ್ ಹೇಗೆ ಬಳಸಬೇಕು? ಗೋ ಆನಿಗೆ ಮುಖ್ಯವಾಗಿ ಎರಡು ಅರ್ಥಗಳಿವೆ. ಒಂದು, ಕೆಲಸವನ್ನು ನಿಲ್ಲಿಸದೆ ಮುಂದುವರಿಸುವುದು, ಕಂಟಿನ್ಯೂ. ಇನ್ನೊಂದು, ಯಾವುದಾದರೂ ಒಂದು ಘಟನೆ ಅಥವಾ ಜಾಗದಲ್ಲಿ ಏನು ನಡೆಯುತ್ತಿರುವುದು. ಈ ಎರಡನ್ನು ಉದಾಹರಣೆಗಳೊಂದಿಗೆ ನೋಡೋಣ ಹೇಗೆ ಉಪಯೋಗಿಸುವುದಂತ ಹೇಳಿ. ಗೋ ಆನ್ ಇದೊಂದು ಫ್ರೇಸಲ್ ವರ್ಬ್. ಫ್ರೇಸಲ್ ವರ್ಬ್ಗಳು ಬಹಳ ಮುಖ್ಯ. ವಾಕ್ಯದಲ್ಲಿ ನೀವು ಇವುಗಳನ್ನು ಉಪಯೋಗಿಸಿದರೆ ನಿಮ್ಮ ಇಂಗ್ಲೀಷ್ ತುಂಬ ಇಂಪ್ರೂವ್ ಆಗ್ತದೆ ಮತ್ತು ಕೇಳುವವರಿಗೆ ಸಹ ನೀವು ಒಳ್ಳೆ ಇಂಗ್ಲೀಷ್ ಮಾತಾಡ್ತೀರಿ ಅಂತ ಅನಿಸ್ತದೆ. ಮೊದಲನೇದಾಗಿ ಮುಂದುವರಿಸು. ಗೋ ಆನ್ ಅಂದರೆ ಮುಂದುವರಿಸು. ಪ್ಲೀಸ್ ಗೋ ಆನ್ ವಿತ್ ಯುವರ್ ಸ್ಪೀಚ್. ದಯವಿಟ್ಟು ನಿಮ್ಮ ಭಾಷಣವನ್ನು ಮುಂದುವರಿಸಿರಿ. ದ ಮೀಟಿಂಗ್ ವೆಂಟ್ ಆನ್ ಫಾರ್ 2 hours. ಸಭೆಯು 2 ಗಂಟೆಗಳ ಕಾಲ ಮುಂದುವರಿಯಿತು. ಇಲ್ಲಿ ಗೋ ಆನ್ನ ಭೂತಕಾಲ ವೆಂಟ್ ಆನ್ ಉಪಯೋಗಿಸಿದ್ದೇವೆ. ಗೋ ಆನ್ ಪಾಸ್ಟ್ ಟೆನ್ಸ್, ಸಿಂಪಲ್ ಪಾಸ್ಟ್, ವೆಂಟ್ ಆನ್ ಸಹ ಯೂಸ್ ಮಾಡಬಹುದು. ದ ಮೀಟಿಂಗ್ ವೆಂಟ್ ಆನ್ ಫಾರ್ 2 hours. ಸಭೆಯು 2 ಗಂಟೆಗಳ ಕಾಲ ಮುಂದುವರಿಯಿತು. ಡೋಂಟ್ ಸ್ಟಾಪ್, ಗೋ ಆನ್ ರೀಡಿಂಗ್. ನಿಲ್ಲಿಸಬೇಡ, ಓದುವುದನ್ನು ಮುಂದುವರಿಸು. ಹಿ ವೆಂಟ್ ಆನ್ ಟಾಕಿಂಗ್ ಅಬೌಟ್ ಹಿಸ್ ಕರಿಯರ್. ಅವನು ತನ್ನ ವೃತ್ತಿ ಜೀವನದ ಬಗ್ಗೆ ಮಾತನಾಡುತ್ತಾ ಹೋದನು. ಯು ಕಾಂಟ್ ಗೋ ಆನ್ ಲಿವಿಂಗ್ ಲೈಕ್ ದಿಸ್. ನೀನು ಈ ರೀತಿ ಬದುಕುವುದನ್ನು ಮುಂದುವರಿಸಲು ಸಾಧ್ಯವಿಲ್ಲ. ಈಗ ಗೋ ಆನ್ನ ಎರಡನೇ ಅರ್ಥ ನಡೆಯುತ್ತಿರು. ನಡೆಯುತ್ತಿರು. ವಾಟ್ ಈಸ್ ಗೋಯಿಂಗ್ ಆನ್ ಹಿಯರ್? ಇಲ್ಲಿ ಏನು ನಡೆಯುತ್ತಿದೆ? ದ ಶೋ ವಿಲ್ ಗೋ ಆನ್ ಆ್ಯಸ್ ಶೆಡ್ಯೂಲ್ಡ್. ಪ್ರದರ್ಶನವು ನಿಗದಿತ ವೇಳಾಪಟ್ಟಿಯಂತೆ ನಡೆಯಲಿದೆ. ಇದು ಶೆಡ್ಯೂಲ್ಡ್ ಹೇಳ್ತೇವೆ ನಾವು, ಸ್ಕೆಡ್ಯೂಲ್ಡ್ ಸಹ ಹೇಳ್ತಾರೆ. ಸೊ ಯಾವುದು ಸಹ ಹೇಳ್ಬೋದು. ಲೈಫ್ ಮಸ್ಟ್ ಗೋ ಆನ್ ಡಿಸ್ಪೈಟ್ ಡಿಫಿಕಲ್ಟೀಸ್. ಕಷ್ಟಗಳಿದ್ದರೂ ಜೀವನ ನಡೆಯುತ್ತಿರಬೇಕು, ಮುಂದುವರಿಯಲೇಬೇಕು. ದರ್ ಈಸ್ ಎ ಪಾರ್ಟಿ ಗೋಯಿಂಗ್ ಆನ್ ನೆಕ್ಸ್ಟ್ ಡೋರ್. ಪಕ್ಕದ ಮನೆಯಲ್ಲಿ ಪಾರ್ಟಿ ನಡೆಯುತ್ತಿದೆ. ಟೆಲ್ ಮೀ ವಾಟ್ ವೆಂಟ್ ಆನ್ ಇನ್ ದ ಕ್ಲಾಸ್ ರೂಮ್. ತರಗತಿಯಲ್ಲಿ ಏನು ನಡೆಯಿತು ಎಂದು ನನಗೆ ಹೇಳು. ನಿಮಗೆ ನನ್ನ ರಿಸರ್ಚ್ ಮತ್ತು ಟೀಚಿಂಗ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಯಾರಿಗಾದರೂ ಕಂಪ್ಲೀಟ್ ನನ್ನ 3 ತಿಂಗಳ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಸೇರಲಿಕ್ಕಿದ್ರೆ ನಾನು 3 ತಿಂಗಳಲ್ಲಿ ವಿಡಿಯೋ ಕ್ಲಾಸಸ್ಗಳ ಮೂಲಕ ನಿಮಗೆ ಮಾತಾಡಲಿಕ್ಕೆ ಕಲಿಸ್ತೇನೆ. ಅಂದರೆ ನಿಮ್ಮ ವಾಟ್ಸಪ್ ನಂಬರಿಗೆ ನಾನು ಪ್ರತಿದಿನ ಒಂದು 15 ನಿಮಿಷದ ವಿಡಿಯೋ ಕಳಿಸ್ತೇನೆ. ಆ ವಿಡಿಯೋದಲ್ಲಿ ನಾನು ದಿನಾಲೂ ಪಾಠ 1, ಪಾಠ 2, ಪಾಠ 3 ಈ ಥರ ಇರ್ತದೆ. ಅದು ನಾನು ಹೇಗೆ ಕಲಿಸ್ತೇನೋ ಕ್ಲಾಸ್ ರೂಮಲ್ಲಿ ಅದೇಯನ್ನು ಸಂಕ್ಷಿಪ್ತ ರೂಪದಲ್ಲಿ ಕೊಟ್ಟಿದ್ದೇನೆ. ನೀವು ಅದನ್ನು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಅಲ್ಲಿ ಪೆನ್ ಮತ್ತು ಪುಸ್ತಕ ತಗೊಂಡು ಬರೀಲಿಕ್ಕೇನಿಲ್ಲ. ನಿಮಗೆ ನಾನು ಹೇಳಿದ್ದನ್ನು ಕೇಳುವುದು ಮತ್ತು ನನ್ನ ಜೊತೆ ರಿಪೀಟ್ ಮಾಡುವುದು. ಹಾಗೆ ನಾನು 2 ಸಲ ಒಂದೊಂದು ವಾಕ್ಯವನ್ನು ರಿಪೀಟ್ ಮಾಡಿದ್ದೇನೆ. ನೀವು ಸಹ 2 ಸಲ ಮಾಡ್ತೀರಿ. ಆಮೇಲೆ ಆ ವಿಡಿಯೋವನ್ನು ನೀವು ಒಂದು 5-6 ಸಲ ನೋಡಿ ಒಂದು 10-12 ಸಲ ರಿಪೀಟ್ ಮಾಡಬೇಕು. ಹೀಗೆ ಮಾಡ್ತಾ 1 ಗಂಟೆ ಆದರೂ ಮಿನಿಮಮ್ ನೀವು ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಹೀಗೆ ನೀವು ಸತತವಾಗಿ 3 ತಿಂಗಳು ಮಾಡಿದರೆ ಖಂಡಿತವಾಗಿ ನಿಮಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ. ಅದರಲ್ಲಿ ನಾನು ಎಲ್ಲ ಕವರ್ ಮಾಡಿದ್ದೇನೆ ಆ ವಿಡಿಯೋಗಳಲ್ಲಿ. ಈಗ ನಿಮಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಬರುವುದಿಲ್ಲ ಅಂತಲ್ಲ, ಇಂಗ್ಲೀಷ್ ಗೊತ್ತಿದೆ ನಿಮಗೆ, ಬಟ್ ಈಗ ಮಾತಾಡುವ ಸ್ವಲ್ಪ ಧೈರ್ಯ ಇಲ್ಲ, ನಿಮಗೆ ನಾಲೆಜ್ ಇದೆ, ಕಾನ್ಫಿಡೆನ್ಸ್ ಇಲ್ಲ. ಆ ಕಾನ್ಫಿಡೆನ್ಸನ್ನು ಹೇಗೆ ನೀವು ತರಬೇಕು ಅಂತ ನಾನು ಈ ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಅದು ವಿಡಿಯೋ ಕಂಪ್ಲೀಟ್ ಆದ ಕೂಡಲೇ ನಿಮಗೆ ಖಂಡಿತವಾಗಿ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ. ಈ ನನ್ನ ಕಂಪ್ಲೀಟ್ ಕೋರ್ಸಿನ ಫೀ 599 rupees, 599 ಮಾತ್ರ. ಅದನ್ನು ನೀವು ನನ್ನ ನಂಬರಿಗೆ UPI ಮೂಲಕ ಕಳಿಸಿದರೆ ಯಾವಾಗ ಕಳಿಸ್ತೀರೋ ಆವತ್ತಿನಿಂದಲೇ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ.